Hi friends, welcome back. Hope you all are doing good. In today's class, we will discuss about important one word substitution. ಸೊ ಆಲ್ಮೋಸ್ಟ್ 50 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕಲಿಸ್ತಾ ಇದ್ದೀವಿ. ಓಕೆ, ಸೊ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಮೊದಲನೇ ಸೆಂಟೆನ್ಸ್ ಯಾವುದು? ಒನ್ ಹೂ ಸೆಟಲ್ ಇನ್ ಅನದರ್ ಕಂಟ್ರಿ. ಸೊ ಬೇರೆ ದೇಶದಲ್ಲಿ ಯಾರು ಸೆಟಲ್ ಆಗಿರ್ತಾರಲ್ಲ ಅವ್ರಿಗೆ ಏನಂತೇಳಿ ಕರೀತಾರೆ ಅಂತ ಪ್ರಶ್ನೆ. ಒನ್ ಹೂ ಸೆಟಲ್ ಇನ್ ಅನದರ್ ಕಂಟ್ರಿ, ದೋಸ್ ಆರ್ ನೋನ್ ಆಸ್ ಇಮಿಗ್ರೆಂಟ್ಸ್. ಅವರಿಗೆ ಇಮಿಗ್ರೆಂಟ್ಸ್ ಅಂತೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಒನ್ ಹೂ ಸೆಟಲ್ ಇನ್ ಅನದರ್ ಕಂಟ್ರಿ. ನೆಕ್ಸ್ಟ್ ಒನ್ ಹೂ ಡಸ್ ನಾಟ್ ಡ್ರಿಂಕ್. ಯಾರು ಕುಡಿತಾ ಇರೋದಿಲ್ಲ. ಒನ್ ಹೂ ಡಸ್ ನಾಟ್ ಡ್ರಿಂಕ್. ಆಲ್ಕೋಹಾಲನ್ನು ಯಾವತ್ತೂ ಯಾರು ಟಚ್ ಮಾಡಿರೋಂಗಿಲ್ಲ ಅವ್ರಿಗೇನಂತ ಕರೀತಾರೆ ಅಂದರೆ ಟೀ ಟೋಟ್ಲರ್ ಅಂತೇಳಿ ಕರೀತಾರೆ. TOTALER, ಟೀ ಟೋಟ್ಲರ್. ಒನ್ ಹೂ ಡಸ್ ನಾಟ್ ಡ್ರಿಂಕ್. ಅವನ ಜೀವನದಲ್ಲಿ ಅವನು ಸಾರಾಯಿಯನ್ನು ಮುಟ್ಟಿರೋದಿಲ್ಲ ಅಂಥವ್ರಿಗೆ ಟೀ ಟೋಟ್ಲರ್ ಅಂತೇಳಿ ಕರೀತಾರೆ. ಸರಿನಾ? ಮುಂದಿನ ಪದ ಒನ್ ಹೂ ಲವ್ ದ ಬುಕ್ಸ್. ಪುಸ್ತಕಗಳನ್ನು ಇಷ್ಟಪಡ್ತಕ್ಕಂಥವ್ರಿಗೆ ಏನಂತೇಳಿ ಕರೀತಾರೆ ಅಂತ ಕೇಳ್ತಾ ಇರೋದು. ಒನ್ ಹೂ ಲವ್ಸ್ ದ ಬುಕ್ಸ್, ದೋಸ್ ಆರ್ ನೋನ್ ಆ್ಯಸ್ ಬಿಬ್ಲಿಯೋಫೈಲ್. ಅವರಿಗೆ ಬಿಬ್ಲಿಯೋಫೈಲ್ ಅಂತೇಳಿ ಕರೀತಾರೆ. ಒನ್ ಹೂ ಲವ್ಸ್ ದ ಬುಕ್ಸ್. ಓಕೆ, ಪುಸ್ತಕಗಳನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಿಗೆ ಬಿಬ್ಲಿಯೋಫೈಲ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಬಿಬ್ಲಿ ಅಂತ ನೆನಪಿಟ್ಕೊಳ್ಳಿ. ಬಿಬ್ಲಿ ಅಂದರೆ ಏನು? ಪುಸ್ತಕ. ಸರಿನಾ? ಬಿಬ್ಲಿಯೋಫೈಲ್ ಅಂದರೆ ಒನ್ ಹೂ ಲವ್ಸ್ ದ ಬುಕ್. ನೆಕ್ಸ್ಟ್ ಒನ್ ಏನಿದೆ? ಒನ್ ಹೂ ನೋಸ್ ಮೆನಿ ಫಾರಿನ್ ಲ್ಯಾಂಗ್ವೇಜಸ್. ಬಹಳಷ್ಟು ಫಾರಿನ್ ಲ್ಯಾಂಗ್ವೇಜಸ್ಗಳು ಗೊತ್ತಿರತಕ್ಕಂಥ ವ್ಯಕ್ತಿಗೆ ಏನಂತೇಳಿ ಕರೀತಾರೆ? ಒನ್ ಹೂ ನೋಸ್ ಮೆನಿ ಫಾರಿನ್ ಲ್ಯಾಂಗ್ವೇಜಸ್. ಅವರಿಗೆ ಪಾಲಿಗ್ಲಾಟ್ ಅಂತೇಳಿ ಕರೀತಾರೆ. POLYGLOT. ಪಾಲಿಗ್ಲಾಟ್ ಈಸ್ ನಥಿಂಗ್ ಬಟ್ ಒನ್ ಹೂ ನೋಸ್ ದ ಮೆನಿ ಫಾರಿನ್ ಲ್ಯಾಂಗ್ವೇಜಸ್. ಸರಿನಾ? ನೆಕ್ಸ್ಟ್, ಅ ಪರ್ಸನ್ ಹೂ ಪ್ರಿಟೆಂಡ್ ಟು ಬಿ ವಾಟ್ ಹೀ ಈಸ್ ನಾಟ್. ಸೊ ಕೆಲವೊಬ್ಬರು ನಿಮ್ಮ ಗುಂಪಲ್ಲಿ ಇರ್ತಾರೆ, ನೋಡಿರ್ತೀರ. ಅವ್ರ ವ್ಯಕ್ತಿತ್ವ ಆ ರೀತಿ ಇರೋಂಗಿಲ್ಲ, ಬಟ್ ದೇ ಪ್ರಿಟೆಂಡ್ ಆ ಥರ ತೋರಿಸ್ಕೋತಾ ಇರ್ತಾರೆ. ಬಟ್ ಬ್ಯಾಕೆಂಡಲ್ಲಿ ಅವ್ರು ಬೇರೆ ಥರನೇ ಇರ್ತಾರೆ. ಅಂಥ ವ್ಯಕ್ತಿಗಳಿಗೆ ಏನಂತ ಕರೀತಾರೆ? ಹಿಪೋಕ್ರೈಟ್ ಅಂತೇಳಿ ಕರೀತಾರೆ ಅವರಿಗೆ. ದೋಸ್ ಪೀಪಲ್ ಆರ್ ನೋನ್ ಆ್ಯಸ್ ಹಿಪೋಕ್ರೈಟ್. ಓಕೆ, ದೇ ಜಸ್ಟ್ ಪ್ರಿಟೆಂಡ್, ಆ್ಯಕ್ಚುಲಿ ದೇ ಆರ್ ನಾಟ್. ಸೊ ಅವ್ರು ಆ ರೀತಿ ಇರೋದಿಲ್ಲ, ಬಟ್ ಆ ರೀತಿ ಇದೀವಿ ಅಂತ ತೋರಿಸ್ಕೋತಾ ಇರ್ತಾರೆ. ಒಳ್ಳೆಯವ್ರ ಥರ ತೋರಿಸ್ಕೋತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಏನಂತಾರೆ? ಹಿಪೋಕ್ರೈಟ್ ಅಂತೇಳಿ ಕರೀತಾರೆ. ಮುಂದಿನ ಸೆಂಟೆನ್ಸ್, ಅ ಪರ್ಸನ್ ಹೂ ಬಿಲೀವ್ ಇನ್ ಗಾಡ್. ದೇವರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರಿಗೆ ಏನಂತೇಳಿ ಕರೀತಾರೆ? ಅವರಿಗೆ ಥೀಸ್ಟ್ ಅಂತೇಳಿ ಕರೀತಾರೆ. ಸಹಜವಾಗಿ ನೀವು ಈ ವಾಕ್ಯನ ಕೇಳಿರ್ತೀರ, ಎಲ್ಲ ದೇವ್ರು ಮಾಡಿದ್ದು, ಎಲ್ಲ ಅವನ ಇಚ್ಛೆಯಂತೆ. ಸೊ ಅವ್ನು ಹೆಂಗೆ ನಡೆಸ್ತಾನೋ ಆ ರೀತಿ ನಡಿಬೇಕು ನಾವು. ಕೆಲವೊಂದಿಷ್ಟು ವಾಕ್ಯಗಳನ್ನು ಈ ರೀತಿ ಹೇಳ್ತಾ ಇರ್ತಾರೆ, ರೈಟ್? ಸೊ ಅದರ ಅರ್ಥ ಏನು? ದೆ ಬಿಲೀವ್ಡ್ ಕಂಪ್ಲೀಟ್ಲಿ ಇನ್ ದ ಗಾಡ್. ಸೊ ಸಚ್ ಪೀಪಲ್ಸ್ ಆರ್ ನೋನ್ ಆ್ಯಸ್ ಥೀಸ್ಟ್. ಅ ಪರ್ಸನ್ ಹೂ ಬಿಲೀವ್ ಇನ್ ಗಾಡ್ ಆರ್ ನೋನ್ ಆ್ಯಸ್ ಥೀಸ್ಟ್. ಓಕೆ, ನೆಕ್ಸ್ಟ್ ಒನ್, ಅ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್. ಸೊ ಇಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರಿಗೆ ನೋಡಿದ್ವಿ. ಕೆಳಗಡೆ ಏನು ನೋಡ್ತಾ ಇದ್ದೀವಿ? ಒನ್ ಹೂ ಡಸ್ ನಾಟ್ ಬಿಲೀವ್, ದೇವರ ಮೇಲೆ ನಂಬಿಕೆ ಇರಲದವ್ರಿಗೆ. ಸೊ ಅವರಿಗೆ ಅಥೀಸ್ಟ್ ಅಂತೇಳಿ ಕರೀತಾರೆ. ಒಂದನೇದು ಥೀಸ್ಟ್, ಎರಡನೇದು ಅಥೀಸ್ಟ್. ಎಕ್ಸ್ಟ್ರಾ ಆ್ಯಡ್ ಆಗಿದೆ ಇಲ್ಲಿ, ಅಷ್ಟೇ ಡಿಫ್ರೆನ್ಸ್. ಸೊ ಯಾರು ಅಥೀಸ್ಟ್ ಅಂದರೆ ದೇವರ ಮೇಲೆ ನಂಬಿಕೆ ಇರಲಾದವರು. ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್. ಸೊ ಆ ಥರನಾಗಿರ್ತಕ್ಕಂಥವ್ರು ನಮ್ಮ ಜಗತ್ತಿನಲ್ಲಿ ಹಲವಾರು ಜನ ನೋಡ್ತೀವಿ. ನಾವು ಮಾಡಿದ್ದು ನಮಗೆ ಇರುತ್ತೆ. ಸೊ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಏನು ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಸೊ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಯು ಮೈಟ್ ಹ್ಯಾವ್ ಹರ್ಡ್ ದೀಸ್ ವರ್ಡ್ಸ್, ರೈಟ್? ಸೊ ಸಚ್ ಪೀಪಲ್ ಆರ್ ನೋನ್ ಆ್ಯಸ್ ಅಥೀಸ್ಟ್. ಓಕೆ, ನೆಕ್ಸ್ಟ್, ಅ ಪರ್ಸನ್ ಹೂ ಹೆಲ್ಪ್ ಅದರ್. ಸೊ ಕೆಲವೊಬ್ರು ಯಾವ ಥರ ಇರ್ತಾರಂದರೆ ಮತ್ತೊಬ್ಬರಿಗೆ ಸಹಾಯ ಮಾಡ್ತಾ ಇರ್ತಾರೆ ಯಾವಾಗಲೂ. ಇವೊಂದು ದೇ ಆರ್ ಇನ್ ಟ್ರಬಲ್, ಮತ್ತೊಬ್ಬರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಓಕೆ, ದ ಪರ್ಸನ್ ಹೂ ಹೆಲ್ಪ್ ಅದರ್ಸ್. ಅವ್ರಿಗೆ ಏನಂತ ಕರೀತಾರೆ? ಅಲ್ಟ್ರಿಸ್ಟ್ ಅಂತ ಕರೀತಾರೆ. ಅಲ್ಟ್ರಿಸ್ಟ್, ALTRUIST, ಅಲ್ಟ್ರಿಸ್ಟ್. ಅ ಪರ್ಸನ್ ಹೂ ಹೆಲ್ಪ್ ಅದರ್ಸ್ ಆರ್ ನೋನ್ ಆ್ಯಸ್ ಅಲ್ಟ್ರಿಸ್ಟ್. ವೆರಿ ಇಂಪಾರ್ಟೆಂಟ್. ಮತ್ತೊಬ್ಬರಿಗೆ ಸಹಾಯ ಮಾಡುವವರು. ಓಕೆ, ನೆಕ್ಸ್ಟ್, ಪ್ಯಾಲೆಂಟಾಲಜಿ ಅಂದರೆ ಏನು? ಈ ವರ್ಡ್ ನಿಮಗೆ ಸೈನ್ಸಲ್ಲಿ ಕೂಡ ಬರ್ತದೆ. ಸೈನ್ಸ್ ಅಂತ ತಕ್ಷಣ ನೆನಪಾಯ್ತು ನನಗೆ ಇನ್ನೊಂದು. ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಪ್ಲೀಟ್ ಮ್ಯಾರಥಾನ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ವಾಚ್ ಇಟ್, ಪ್ಲೀಸ್ ಡೂ. ಓಕೆ, ಪ್ಯಾಲೆಂಟಾಲಜಿ ಅಂದರೆ ಏನಪ್ಪ ಅಂದರೆ ದ ಸ್ಟಡಿ ಆಫ್ ಫಾಸಿಲ್ಸ್. ಫಾಸಿಲ್ಸ್ ಅಂದರೆ ಏನು? ಕನ್ನಡದಲ್ಲಿ ಪಳವಿಳಿಕೆಗಳು ಅಂತ ಅಧ್ಯಯನ ಮಾಡ್ತೀವಲ್ಲ ನಾವು, ಪಳವಿಳಿಕೆಗಳು. ಸೊ ಅವುಗಳ ಅಧ್ಯಯನಕ್ಕೆ, ಸ್ಟಡಿಗೆ ಏನಂತೇಳಿ ಕರೀತಾರೆ ಅಂದರೆ ಪ್ಯಾಲೆಂಟಾಲಜಿ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಆರ್ನಿಥಾಲಜಿ ಅಂದರೆ ಸ್ಟಡಿ ಆಫ್ ಬರ್ಡ್ಸ್. ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ನಿಥಾಲಜಿ ಅಂತೇಳಿ ಕರೀತಾರೆ. ಸ್ಟಡಿ ಆಫ್ ಬರ್ಡ್ಸ್, ಪಕ್ಷಿಗಳ ಅಧ್ಯಯನ. ನಂತರ ಬರೋದು ಎಂಟಮೊಲಜಿ. ಎಂಟಮೊಲಜಿ ಅಂದರೆ ಸೂಕ್ಷ್ಮಾಣುಜೀವಿಗಳು. ಸ್ಟಡಿ ಆಫ್ ಇನ್ಸೆಕ್ಟ್ಸ್, ಇನ್ಸೆಕ್ಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಎಂಟಮೊಲಜಿ ಅಂತೇಳಿ ಕರಿತೀವಿ.
ಸೈನ್ಸ್ ರಿಲೇಟೆಡ್ ಆಗಿದ್ದರೂ ಕೂಡ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ಇಂಗ್ಲೀಷಲ್ಲಿ ಕೂಡ ಕೇಳೋ ಚಾನ್ಸಸ್ ಇರ್ತದೆ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೀಸ್ ಟರ್ಮಿನಾಲಜೀಸ್ ಆ್ಯಸ್ ವೆಲ್. ಓಕೆ, ಮುಂದಿನ ಸೆಂಟೆನ್ಸ್, ವೆಹಿಕಲ್ ಟು ಕ್ಯಾರಿ ಅ ಡೆಡ್ ಬಾಡೀಸ್. ಡೆಡ್ ಬಾಡಿಗಳನ್ನು ಕ್ಯಾರಿ ಮಾಡ್ತಕ್ಕಂಥ ವೆಹಿಕಲ್ಗೆ, ಸಾಧನಕ್ಕೆ ಏನಂತ ಕರೀತಾರೆ? ಹರ್ಸ್ ಅಂತ ಕರೀತಾರೆ. HEARS, ಹರ್ಸ್. ಓಕೆ, ದಿಸ್ ಈಸ್ ಅ ವೆಹಿಕಲ್ ವೇರ್ ವಿ ಕ್ಯಾರಿ ದ ಡೆಡ್ ಬಾಡೀಸ್. ಓಕೆ, ಡೆಡ್ ಬಾಡಿಯನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಮೂವ್ ಮಾಡೋ ಸಲುವಾಗಿ ಬಳಕೆ ಮಾಡ್ತಕ್ಕಂಥ ಸಾಧನಗಳು ಅಥವಾ ವೆಹಿಕಲ್ಗಳು ಇವು, ಹರ್ಸ್ ಅಂತ ಅವುಗಳ ಹೆಸರು. ಓಕೆ, ಮುಂದಿನ ಸೆಂಟೆನ್ಸ್, ಸೀಕಿಂಗ್ ಆ್ಯಂಡ್ ಎಂಜಾಯಿಂಗ್ ದ ಕಂಪನಿ ಆಫ್ ದ ಅದರ್ಸ್. ಸೊ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೆಲವೊಬ್ಬರು ಇರ್ತಾರೆ, ಯಾವ ಥರನಾಗಿರ್ತಕ್ಕಂಥ ಅಂದರೆ, ಸೊ ಅವ್ರಿಗೆ ಯಾವಾಗಲೂ ಫ್ರೆಂಡ್ಸ್ ಇರಬೇಕು ಅವ್ರ ಪಕ್ಕದಲ್ಲಿ. ಸ್ನೇಹಿತರು ಇಲ್ಲ ಅಂದರೆ ಅವ್ರಿಗೆ ಏನೋ ಒಂದು ತಳಮಳ, ಏನೋ ಒಂದು ಮಿಸ್ಸಿಂಗ್. ಸೊ ಸ್ನೇಹಿತರ ಜೊತೆ ಇದ್ದರೆ ಮಾತ್ರ ಅವ್ರು ಯಾವಾಗಲೂ ಹ್ಯಾಪಿನೆಸ್, ಕಾಮಿಡಿ ಮಾಡ್ತಾ ಈ ಥರ ಇರ್ತಕ್ಕಲ್ಲ, ಅವ್ರಿಗೇನಂತ ಕರೀತಾರೆ? ಸೋಷಿಯೇಬಲ್ ಅಂತೇಳಿ ಕರೀತಾರೆ. ಒನ್ ಹೂ ಎಂಜಾಯ್ ದ ಕಂಪನಿ ಆಫ್ ಅದರ್. ಸೊ ಅಂಥವ್ರಿಗೆ ಸೋಷಿಯೇಬಲ್ ಅಂತೇಳಿ ಕರಿತೀವಿ. ಮುಂದಿನ ಸೆಂಟೆನ್ಸ್ ಯಾವುದು? ಲಾಸ್ ಆಫ್ ಮೆಮೊರಿ. ಮೆಮೊರಿ ಕಳ್ಕೊಳ್ಳೋದಕ್ಕೆ ಏನಂತಾರೆ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳೋ ಚಾನ್ಸಸ್ ಇರ್ತದೆ. ಅ ಪರ್ಸನ್ ಹೂ ಲಾಸ್ ದ ಮೆಮೊರಿ ಈಸ್ ನೋನ್ ಆ್ಯಸ್ ಅಮ್ನೇಸಿಯಾ. ಅಮ್ನೇಸಿಯಾ ಅಂತೇಳಿ ಕರೀತಾರೆ ಅವರಿಗೆ, ಅದಕ್ಕೆ. ಓಕೆ, ನೆಕ್ಸ್ಟ್ ಒನ್, ಗೈಡೆಡ್ ಬೈ ಒನ್ ಸೆನ್ಸ್ ಆಫ್ ಡ್ಯೂಟಿ. ಓಕೆ, ಒನ್ ಸೆನ್ಸ್ ಆಫ್ ಡ್ಯೂಟಿಯಿಂದ ಗೈಡೆಡ್ ಇರೋರಿಗೆ ಏನಂತಾರೆ? ಕಾನ್ಸಿಯಸ್ ಅಂತೇಳಿ ಕರೀತಾರೆ. ಓಕೆ, ಮುಂದಿನ ಸೆಂಟೆನ್ಸ್, ಅ ಲಾರ್ಜ್ ಬಿಲ್ಡಿಂಗ್ ಆನ್ ದ ಫಾರ್ಮ್ ಇನ್ ವಿಚ್ ಎನಿಮಲ್ ಆ್ಯಂಡ್ ಗ್ರೇನ್ಸ್ ಆರ್ ಕೆಪ್ಟ್. ದೊಡ್ಡದಾಗಿರ್ತಕ್ಕಂಥ ಗೋಡನ ಇರ್ತದೆ ಅಥವಾ ಒಂದು ಜಾಗ ಇರ್ತದೆ, ಅಲ್ಲಿ ಪ್ರಾಣಿಗಳನ್ನು ಮತ್ತು ಗ್ರೇನ್ಸ್, ದವಸ ಧಾನ್ಯಗಳನ್ನು ಇಟ್ಟಿರಲಿಕ್ಕೆ ಬಳಕೆ ಮಾಡ್ತಾರಲ್ಲ, ಅದಕ್ಕೆ ಏನಂತೇಳಿ ಕರೀತಾರೆ ಅಂತ ಕೇಳ್ತಾ ಇರೋದು. ಅದಕ್ಕೆ ಬರ್ನ್ ಅಂತೇಳಿ ಕರೀತಾರೆ. ಬರ್ನ್ ಈಸ್ ದ ಪ್ಲೇಸ್ ವೇರ್ ವಿ ವಿಲ್ ಕೀಪ್ ಆರ್ ವಿ ವಿಲ್ ಪ್ಲೇಸ್ ದ ಅನಿಮಲ್ಸ್ ಆರ್ ದ ಗ್ರೇನ್ಸ್. ಓಕೆ, ಬರ್ನ್, ವೆರಿ ಇಂಪಾರ್ಟೆಂಟ್. ಮುಂದಿನ ಪದ, ಅ ಪರ್ಸನ್ ಲಿವ್ ಅಟ್ ಸೇಮ್ ಟೈಮ್ ಆ್ಯಸ್ ದ ಅದರ್ಸ್. ಸೊ ಫಾರ್ ಎಕ್ಸಾಂಪಲ್, ನಾವು ನೀವು ಒಂದೇ ಕಾಲಘಟ್ಟದಲ್ಲಿದ್ದೀವಿ ಅಂದರೆ ಏನಾಯಿತು? ನಿಮಗೆ ಏನಂತೇಳಿ ಕರೀತಾರೆ? ವಿ ಆರ್ ಕಾಂಟೆಂಪ್ರರಿ. ನಾವಿಬ್ಬರು ಸಮಕಾಲೀನವರು ಅಂತ. ಕಾಂಟೆಂಪ್ರರಿ ಅಂದರೆ ಕನ್ನಡದಲ್ಲಿ ಮೀನಿಂಗು. ಓಕೆ, ಅ ಪರ್ಸನ್ ಹೂ ಲಿವ್ ಅಟ್ ದ ಸೇಮ್ ಟೈಮ್ ಆ್ಯಸ್ ದ ಅದರ್ಸ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಒಂದೇ ಕಾಲಘಟ್ಟದಲ್ಲಿದ್ದರೆ ಅವರಿಗೆ ಕಾಂಟೆಂಪ್ರರಿ ಅಥವಾ ಸಮಕಾಲೀನವರು ಅಂತೇಳಿ ಕನ್ನಡದಲ್ಲಿ ಕರೀತಾರೆ. ಮುಂದಿನ ಪದ, ಅ ಪರ್ಸನ್ ಹೂ ಟಾಕ್ ಇನ್ ಸ್ಲೀಪ್. ಸೊ ಈ ರೀತಿಯಾಗಿರ್ತಕ್ಕಂಥವ್ರನ್ನು ಕೂಡ ನಾವು ನೋಡಿರ್ತೀವಿ. ಮಲಗಿರ್ತಾರೆ, ನಿದ್ದೆಗನಲ್ಲಿರ್ತಾರೆ, ಬಟ್ ಸ್ಟಿಲ್ ದೇ ಟಾಕ್, ಮಾತನಾಡ್ತಾ ಇರ್ತಾರೆ. ಬಡಿಸೋದು ಅಂತ ಏನು ಹೇಳಿ ಕರಿತೀವಲ್ಲ, ದಟ್ ಈಸ್ ದ ಒನ್. ಓಕೆ, ಅ ಪರ್ಸನ್ ಹೂ ಟಾಕ್ ಇನ್ ಸ್ಲೀಪ್ ಆರ್ ನೋನ್ ಆ್ಯಸ್ ಸೋಮ್ನಿಯೋಗೆಸ್ಟ್. SOMNIOGEST. ಓಕೆ, ಅ ಪರ್ಸನ್ ಹೂ ಟಾಕ್ ಇನ್ ದ ಸ್ಲೀಪ್, ಸೋಮ್ನಿಯೋಗೆಸ್ಟ್ ಅಂತೇಳಿ ಕರಿತೀವಿ ಅವರಿಗೆ. ಸೊ ಇನ್ನೊಂದು ವರ್ಡ್ ಇದೆ ಅದೇ ಥರನಾಗಿ, ಸೋಮ್ನ್ಯಾಂಬಲಿಸ್ಟ್ ಅಂತ ಇದೆ ಇಲ್ಲಿ. ಒಂದನೇದು ಸೋಮ್ನಿಯೋಗೆಸ್ಟ್, ಎರಡನೇದು ಸೋಮ್ನ್ಯಾಂಬಲಿಸ್ಟ್. ಸೋಮ್ನ್ಯಾಂಬಲಿಸ್ಟ್ ಅಂದರೆ ಯಾರು? ಅ ಪರ್ಸನ್ ಹೂ ವಾಕ್ ಇನ್ ದ ಸ್ಲೀಪ್. ಒಂದನೇದು ರಾತ್ರಿ ನಿದ್ದೆ ಕಣ್ಣಲ್ಲಿ ಮಾತನಾಡೋರಾದರೆ, ಎರಡನೇದು ನಿದ್ದೆ ಕಣ್ಣಲ್ಲಿ ನಡೆದಾಡುವವರು. ಓಕೆ, ಒಬ್ಬರು ಮಾತನಾಡೋರು ಸೋಮ್ನ್ಯಾಗೆಸ್ಟ್, ಇನ್ನೊಬ್ಬರು ನಡೆದಾಡುವವರು, ಅವರು ಸೋಮ್ನ್ಯಾಂಬಲಿಸ್ಟ್. ಓಕೆ, ನಿದ್ದೆಗನಲ್ಲಿ ನಡೆದಾಡ್ತಕ್ಕಂಥವ್ರಿಗೆ ನಾವು ಸೋಮ್ನ್ಯಾಂಬಲಿಸ್ಟ್ ಅಂತೇಳಿ ಕರಿತಾ ಇರ್ತೀವಿ. ಅ ಪರ್ಸನ್ ಹೂ ವಾಕ್ ಇನ್ ದ ಸ್ಲೀಪ್. ನೆಕ್ಸ್ಟ್, ಅ ಪರ್ಸನ್ ಹೂ ಕಲೆಕ್ಟ್ ದ ಸ್ಟ್ಯಾಂಪ್ಸ್. ಪೋಸ್ಟಲ್ ಸ್ಟ್ಯಾಂಪ್ಸ್ಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥವ್ರಿಗೆ ಏನಂತ ಕರೀತಾರೆ? ಪಿಲಾಟಲಿಸ್ಟ್ ಅಂತೇಳಿ ಕರೀತಾರೆ ಅವರಿಗೆ. ಅ ಪರ್ಸನ್ ಹೂ ಕಲೆಕ್ಟ್ ದ ಸ್ಟ್ಯಾಂಪ್ಸ್ಗಳನ್ನು ಕಲೆಕ್ಟ್ ಮಾಡುವ ವ್ಯಕ್ತಿಗಳಿಗೆ ಪಿಲಾಟಲಿಸ್ಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಲೈನ್, ದ ಸ್ಟಡಿ ಆಫ್ ಮೈಂಡ್. ಮನುಷ್ಯನ ಮೈಂಡನ್ನು ಸ್ಟಡಿ ಮಾಡೋದಕ್ಕೆ ಏನಂತಾರೆ? ಸೈಕಾಲಜಿ. ಈ ಪದನೂ ನೀವು ಕೇಳಿರ್ತೀರ. ಸೊ ಇವನು ಹೆಂಗೆಂಗೋ ಆಡ್ತಾ ಇದ್ದಾನೆ, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಯಾಕೆ? ದೇ ವಿಲ್ ರೀಡ್ ದ ಮೈಂಡ್ ಆ್ಯಂಡ್ ದೇ ವಿಲ್ ಟೆಲ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ವಿತ್ ದಿಸ್ XYZ ಪರ್ಸನ್. ಓಕೆ, ದ ಸ್ಟಡಿ ಆಫ್ ಮೈಂಡ್ ಈಸ್ ನೋನ್ ಆಸ್ ಸೈಕಾಲಜಿ. ಲೈಕ್ವೈಸ್, ವಾಟ್ ಅಬೌಟ್ ದ ಸ್ಟಡಿ ಆಫ್ ಯೂನಿವರ್ಸ್? ಸೊ ಜಗತ್ತನ್ನು ಅಧ್ಯಯನ ಮಾಡೋದಕ್ಕೆ ನಾವು ಕಾಸ್ಮಾಲಜಿ, ಸ್ಟಾರ್ಸ್, ಅರ್ತ್ ಎಲ್ಲವನ್ನು ಸ್ಟಡಿ ಮಾಡ್ತೀವಿ ಇದರಲ್ಲಿ, ಕಾಸ್ಮಾಲಜಿಯಲ್ಲಿ. ಓಕೆ, ನೆಕ್ಸ್ಟ್ ಲೈನ್, ಕ್ರಿಮಿನಲ್ ಆ್ಯಕ್ಟ್ಸ್ ಲೆಸ್ ಸೀರಿಯಸ್ ದೆನ್ ಪಿಲಾನಿ. ಸಣ್ಣದಾಗಿರ್ತಕ್ಕಂಥ ತಪ್ಪು ಮಾಡಿದವ್ರಿಗೆ ಏನಂತೇಳಿ ಕರೀತಾರ? ಮಿಸ್ ಡ್ಯಾಮಿನೋರಸ್ ಅಂತೇಳಿ ಕರೀತಾರೆ. ಮಿಸ್ ಡ್ಯಾಮಿನೋರಸ್. ಓಕೆ, ಪಿಲಿನಿ ಅಂದರೆ ಸ್ಮಾಲ್ ಮಿಸ್ಟೇಕ್ಸ್, ಚಿಕ್ಕ ತಪ್ಪು, ಸ್ಮಾಲ್ ಮಿಸ್ಟೇಕ್. ಸಣ್ಣ ತಪ್ಪಿಗೆ ಏನಂತಾರೆ? ಮಿಸ್ ಡ್ಯಾಮಿನೋರಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ 24th, ವಾಟ್ ಈಸ್ ಇಟ್?
ಸಮಥಿಂಗ್ ದಟ್ ಈಸ್ ಪರ್ಟೈನಿಂಗ್ ಟು ಕಾಂಟ್ರವರ್ಸಿ. ಸೊ ಯಾವುದನ್ನಾದರೂ ಕಾಂಟ್ರವರ್ಸಿ ಮಾಡ್ತಿರ್ತಾರಲ್ಲ ಅದಕ್ಕೇನಂತ ಕರೀತಾರೆ? ಪೊಲೆಮಿಕಲ್ ಅಂತೇಳಿ ಕರೀತಾರೆ. ಸಮಥಿಂಗ್ ದಟ್ ಈಸ್ ಪರ್ಟೈನಿಂಗ್ ಟು ಕಾಂಟ್ರವರ್ಸಿ, ಅದಕ್ಕೆ ಪೊಲೆಮಿಕಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಸೆಂಟೆನ್ಸ್, ಅ ಪರ್ಸನ್ ಹೂ ಈಸ್ ವೆರಿ ಮಚ್ ರೆಸ್ಪೆಕ್ಟೆಡ್. ಒಬ್ಬ ವ್ಯಕ್ತಿ ಯಾರು ಅತ್ಯಂತ ಗೌರವಾನ್ವಿತವಾಗಿರ್ತಾರಲ್ಲ ಅವರಿಗೆ ಪ್ಯೂಟೇಟಿವ್ ಅಂತೇಳಿ ಕರಿತೀವಿ. ಪ್ಯೂಟೇಟಿವ್. ಓಕೆ, ಪ್ಯೂಟೇಟಿವ್ ಈಸ್ ದ ನೇಮ್. ಅ ಪರ್ಸನ್ ಹೂ ಈಸ್ ವೆರಿ ಮಚ್ ರೆಸ್ಪೆಕ್ಟೆಡ್. ನೆಕ್ಸ್ಟ್ ಒನ್, ಟು ಡಿಸ್ಪ್ಯೂಟ್ ಆ್ಯಂಗರ್ಲಿ ಅಂದರೆ ರ್ಯಾಂಗಲ್. ಟು ಡಿಸ್ಪ್ಯೂಟ್ ಆ್ಯಂಗರ್ಲಿ. ನೆಕ್ಸ್ಟ್, ಅ ಪರ್ಸನ್ ಹೂ ಪ್ರಮೋಟೆಡ್ ದ ವೆಲ್ಫೇರ್ ಆಫ್ ಅದರ್ಸ್. ಸೊ ಬೇರೆಯವರಿಗೋಸ್ಕರ ಕಷ್ಟಪಡೋರು, ಬೇರೆಯವರ ಒಳಿತಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು, ಅವರಿಗೇನಂತಾರೆ? ಫಿಲಾಂಥ್ರಾಪಿಸ್ಟ್. ಹೂ ಪ್ರಮೋಟೆಡ್ ದ ವೆಲ್ಫೇರ್, ಮತ್ತೊಬ್ಬರ ಬೆಳವಣಿಗೆಯನ್ನು ನೋಡೋಕ್ಕೆ ಇಷ್ಟಪಡ್ತಕ್ಕಂಥವ್ರು ಇವರು, ಫಿಲಾಂಥ್ರಾಪಿಸ್ಟ್. ಸರಿನಾ? ನೆಕ್ಸ್ಟ್, ನ್ಯಾಚುರಲಿ ಏಬಲ್ ಟು ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲೆಶ್. ಸಸ್ಯಗಳನ್ನು ಮತ್ತು ಮಾಂಸವನ್ನು ಎರಡೂ ತಿನ್ನೋರಿಗೆ ಏನಂತಾರೆ ಅಂದರೆ ಓಮನಿವರಸ್ ಅಂತಾರೆ. ಓಮನಿವರಸ್ ಇಸ್ ದ ಒನ್ ಹೂ ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಸ್ ವೆಲ್ ಆ್ಯಸ್ ಫ್ಲೆಶ್. ಓಕೆ, ಕನ್ಸಿಡರಿಂಗ್ ದ್ಯಾಟ್ ದ ಪರ್ಸನ್ ಹೂ ಈಸ್ ಏಬಲ್ ಟು ಈಟ್ ಓನ್ಲಿ ಫ್ಲೆಶ್. ಸೊ ಇಲ್ಲಿ ಸಸ್ಯ ಮತ್ತು ಮಾಂಸ ಎರಡನ್ನು ನೋಡಿದ್ದೀವಿ. ಕೇವಲ ಸಸ್ಯವನ್ನು ತಿನ್ನೋರಿದ್ರೆ ನೆಕ್ಸ್ಟ್ ಒನ್, ಏಬಲ್ ಟು ಈಟ್ ಓನ್ಲಿ ಫ್ಲೆಶ್. ಮಾಂಸವನ್ನು ಮಾತ್ರ ತಿಂತಕ್ಕಂಥವ್ರಿಗೆ ಏನಂತಾರೆ ಅಂದರೆ ಕಾರ್ನಿವರಸ್. ಎರಡದನ್ನು ತಿನ್ನೋರಿಗೆ ಓಮ್ನಿವರಸ್. ಕೇವಲ ಮಾಂಸಾಹಾರಿಯಾಗಿದ್ದರೆ ಅವರಿಗೆ ಕಾರ್ನಿವರಸ್. ವಾಟ್ ಅಬೌಟ್ ಕೇವಲ ದೇ ಈಟ್ ಓನ್ಲಿ ಪ್ಲ್ಯಾಂಟ್ಸ್, ಸಸ್ಯವನ್ನು ಮಾತ್ರ ತಿನ್ನೋರಿಗೆ ಏನಂತಾರೆ? ಅವರಿಗೆ ಹರ್ಬಿವರಸ್ ಅಂತಾರೆ. ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಇವು ಮೂರು ಕನ್ಫ್ಯೂಷನ್ ಮಾಡ್ತಾ ಇರ್ತವೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎರಡನ್ನೂ ತಿನ್ನೋರಿಗೆ ಓಮ್ನಿವರಸ್, ಕೇವಲ ಫ್ಲೆಶ್ ತಿನ್ನೋರಿಗೆ ಕಾರ್ನಿವರಸ್, ಕೇವಲ ಸಸ್ಯವನ್ನು ತಿನ್ನೋರಿಗೆ ಹರ್ಬಿವರಸ್. ಓಕೆ, so likewise one more sentence we have here. What is that? A person eat a man flesh. ಮನುಷ್ಯರ ಮಾಂಸವನ್ನು ತಿಂತಕ್ಕಂಥವ್ರು, ಮನುಷ್ಯರನ್ನೇ ತಿಂತಾ ಇರ್ತಾರಲ್ಲ ಅವ್ರಿಗೆ ಏನಂತಾರೆ? ಅವ್ರಿಗೆ ಕನಿಬಲ್ಸ್ ಅಂತೇಳಿ ಕರೀತಾರೆ. ಕನಿಬಲ್ಸ್. ಓಕೆ, ವಾಟ್ ಹ್ಯಾಪನ್ಸ್ ಹಿಯರ್? ಅ ಪರ್ಸನ್ ಈಟ್ ಅನದರ್ ಪರ್ಸನ್ ಫ್ಲೆಶ್. ಓಕೆ, ಮುಂದಿನ ಸೆಂಟೆನ್ಸ್, ಅ ಪರ್ಸನ್ ಹ್ಯಾವ್ ನಾಲೆಜ್ ಅಬೌಟ್ ಪ್ಲ್ಯಾಂಟ್ಸ್. ಸಸ್ಯಗಳ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ನಾಲೆಜ್ ಹೊಂದಿರತಕ್ಕಂಥವ್ರಿಗೆ ಬಾಟನಿಸ್ಟ್ ಅಂತೇಳಿ ಕರೀತಾವ. ಓಕೆ, ಬಾಟನಿಸ್ಟ್, ಸಸ್ಯಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಹೊಂದಿರತಕ್ಕಂಥವರು. ಓಕೆ, ನೆಕ್ಸ್ಟ್ ಒನ್, ಅ ಪರ್ಸನ್ ಹೂ ಗಿವ್ಸ್ ಮನಿ ಆರ್ ಹೆಲ್ಪ್ ಅದರ್. ಯಾರು ಮತ್ತೊಬ್ಬರಿಗೆ ದುಡ್ಡು ಕೊಡೋದು, ಸಹಾಯ ಮಾಡೋದು ಮಾಡ್ತಾ ಇರ್ತಾರಲ್ಲ ಅವರಿಗೆ ಬೆನಿಫ್ಯಾಕ್ಟರ್ ಅಂತೇಳಿ ಕರೀತಾರೆ. ಬೆನಿಫ್ಯಾಕ್ಟರ್ ಇಸ್ ದ ಒನ್ ಹೂ ಹೆಲ್ಪ್ ಅದರ್ಸ್ ಆ್ಯಂಡ್ ಗಿವ್ಸ್ ದ ಮನಿ ಟು ದೆಮ್. ನೆಕ್ಸ್ಟ್ ಒನ್, ಅನೇಬಲ್ ಟು ಸ್ಪೀಕ್ ಓಕೆ ಡಿಸ್ಟಿಂಕ್ಟ್ಲಿ ಆರ್ ಎಕ್ಸ್ಪ್ರೆಸ್ ಒನ್ ಸೆಲ್ಫ್ ಕ್ಲಿಯರ್ಲಿ. ಸೊ ಅವರ ಭಾವನೆಗಳನ್ನು ಅಥವಾ ಅವ್ರು ಏನು ಅನ್ಕೊಂಡಿರ್ತಾರಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆ ಏನಂತಾರೆ? ಅ ಪರ್ಸನ್ ಅನೇಬಲ್ ಟು ಎಕ್ಸ್ಪ್ರೆಸ್ ಓಕೆ ಆರ್ ಸ್ಪೀಕ್ ಡಿಸ್ಟಿಂಕ್ಟ್ಲಿ, ಪ್ರಾಪರಾಗಿ ಮಾತನಾಡಲಿಕ್ಕೆ ಆಗದೆ ಇರೋರಿಗೆ ಇನಾರ್ಟಿಕ್ಯುಲೇಟ್ ಅಂತೇಳಿ ಕರೀತಾರೆ. ಅವ್ರಿಗೆ ಇನಾರ್ಟಿಕ್ಯುಲೇಟ್. ಓಕೆ, ಏನು ಹೇಳಿ ಇನಾರ್ಟಿಕ್ಯುಲೇಟ್ ಅಂದರೆ ಸರಿಯಾದ ರೀತಿಯಲ್ಲಿ ಮಾತನಾಡಲಿಕ್ಕೆ ಬರದೇ ಇದ್ದವರು, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗದೆ ಇರೋರು. ಫಾರ್ ಎಕ್ಸಾಂಪಲ್, ನಿಮಗೆ ಅದ್ರ ಆನ್ಸರ್ ಗೊತ್ತಿರುತ್ತೆ, ಸೊ ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಮೈಂಡಲ್ಲಿರುತ್ತೆ, ಬಟ್ ಯು ಆರ್ ನಾಟ್ ಏಬಲ್ ಟು ಸ್ಪೀಕ್ ಇಟ್. ನಿಮ್ಮ ಬಾಯಿಂದ ಹೊರಗಡೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇರೋಂಗಿಲ್ಲ ಸರಿಯಾದ ರೀತಿಯಲ್ಲಿ. ಓಕೆ, ಅಂಥವ್ರಿಗೆ ಏನಂತಾರೆ? ಇನಾರ್ಟಿಕ್ಯುಲೇಟ್ ಅಂತೇಳಿ ಕರೀತಾರೆ. ಅಬೌಟ್ ನೆಕ್ಸ್ಟ್, ಇನ್ಎಕ್ಸ್ಪೀರಿಯನ್ಸ್ಡ್ ಅಟ್ ಹಿಸ್ ಜಾಬ್ನಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರೋದಿಲ್ಲ. ಸೊ ಅವ್ರು ಏನು ಮಾಡ್ತಾ ಇರ್ತಾರೆ ಅಂತ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗ್ತಿರೋದಿಲ್ಲ. ಅಂಥವ್ರಿಗೆ ಏನಂತಾರೆ? ಅವರಿಗೆ ನೋವಾಯ್ಸ್ ಅಂತೇಳಿ ಕರೀತಾರೆ. ನೋವಾಯ್ಸ್ ಅಂದರೆ ಏನು? ನೋವಾಯ್ಸ್ ಅಂದರೆ ಬಿಗಿನರ್. ಓಕೆ, ಬಿಗಿನರ್ ಅಂದರೆ ಯಾರೇ ಆಗಿರಲಿ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಏನಾದರೂ ಮಾಹಿತಿ ಇರುತ್ತಾ? ವಾಟ್ ಎವರ್ ದ ವರ್ಕ್ ದೇ ಆರ್ ಡೂಯಿಂಗ್, ನೋ, ಆ್ಯಸ್ ದ ಡೇ ಪಾಸಸ್ ದೇ ವಿಲ್ ಲರ್ನ್ ಆ್ಯಂಡ್ ದೇ ವಿಲ್ ಡೂ ಇಟ್, ರೈಟ್? ಸೊ ಅದಕ್ಕೋಸ್ಕರ ಇನ್ಎಕ್ಸ್ಪೀರಿಯನ್ಸ್ಡ್ ಜಾಬಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ನೋವಾಯ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒನ್, ನೋಸ್ ಎವ್ರಿಥಿಂಗ್ ಆ್ಯಂಡ್ ಹ್ಯಾಸ್ ಅನ್ಲಿಮಿಟೆಡ್ ನಾಲೆಜ್. ಎಲ್ಲನೂ ಗೊತ್ತಿರುತ್ತೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತದಲ್ಲ ಅಂಥವ್ರಿಗೆ ಏನಂತಾರೆ ಅಂದರೆ ಓಮ್ನಿಸೆಂಟ್ ಅಂತೇಳಿ ಕರೀತಾರೆ. ಓಮ್ನಿಸೆಂಟ್, OMNISCIENT, ಓಮ್ನಿಸೆಂಟ್. ಓಮ್ನಿಸೆಂಟ್ ಅಂದರೆ ಕಂಪ್ಲೀಟಾಗಿ ನಾಲೆಜ್ ಇರೋರು. ಇನ್ನೊಂದು ಬರುತ್ತೆ ಓಮ್ನಿ ಪ್ರೆಸೆಂಟ್ ಅಂತ. ಓಮ್ನಿ ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಅದರಲ್ಲೇ ಇದೆ, ಎಲ್ಲ ಕಡೆ ಇರೋರಿಗೆ ಓಮ್ನಿ ಪ್ರೆಸೆಂಟ್ ಅಂತಾರೆ. ಪವರ್ಫುಲ್ ನಾಲೆಜ್ ಯಾರಿಗಿರುತ್ತಲ್ಲ ಅವರಿಗೆ ಓಮ್ನಿಸೆಂಟ್ ಅಂತಾರೆ. ಸರಿನಾ? ನೆಕ್ಸ್ಟ್ ಒನ್, ದ ಆ್ಯಕ್ಷನ್ ಆಫ್
ಎಕ್ಸಾಮೈನಿಂಗ್ ವಿತ್ ಕೇರ್ ಆ್ಯಂಡ್ ರೀಡಿಂಗ್ ಕೇರ್ಫುಲಿ. ಸೊ ಏನಾದರೂ ಮಾಡಬೇಕಾದ್ರೆ ಅತ್ಯಂತ ಕೇರ್ಫುಲ್ಲಾಗಿ ಮಾಡ್ತಾ ಇರ್ತಾರೆ, ಅತ್ಯಂತ ಕಾಳಜಿಯುಕ್ತವಾಗಿ ಮಾಡ್ತಾ ಇರ್ತಾರೆ. ಏನೇ ಆಗಲಿ, ಓದೋದಾಗಿರಲಿ, ಯಾವುದೇ ಇದ್ದರೂ ಎಕ್ಸ್ಟ್ರೀಮ್ ಕೇರ್ ತೊಗೋತಾ ಇರ್ತಾರಲ್ಲ ಅವರಿಗೆ ಪರ್ಯೂಸಲ್ ಅಂತೇಳಿ ಕರೀತಾರೆ. ಪರ್ಯೂಸಲ್ PERUSAL, perusal is the one who take extreme care on anything, right? Next line, a person who convince other very easily. ಸೊ ಇವ್ರು ಯಾರಪ್ಪ ಅಂದರೆ ಏನಾದರೂ ಹೇಳಿ ಮತ್ತೊಬ್ಬರನ್ನು ಈಸಿಲಿ ಕನ್ವಿನ್ಸ್ ಮಾಡೋದು. ಸೊ ತಮ್ಮ ಯಾವ ರೀತಿ ಆಗಬೇಕಾಗಿರುತ್ತಲ್ಲ ಆ ರೀತಿಯಾಗಿ ದೇ ಕನ್ವಿನ್ಸ್ ದೆಮ್ ವೆರಿ ಈಸಿಲಿ, ವಿತೌಟ್ ಎಫರ್ಟ್ ಹಾಕ್ದಿನ ಅವ್ರು ಹೇಳಿದೆಲ್ಲ ಕೇಳ್ತಾ ಇರ್ತಾರೆ. ಇಟ್ಸ್ ನಥಿಂಗ್ ಬಟ್ ಅವ್ರ ಮಾತೆಲ್ಲ ಎಕ್ಸ್ಪರ್ಟ್ ಇರ್ತಾರೆ ಅಂತ. ಸೊ ಅವ್ರಿಗೇನಂತ ಕರೀತಾರೆ? ಪರ್ಸ್ಯೂಡ್ ಅಂತೇಳಿ ಕರೀತಾರೆ. ಪರ್ಸ್ಯೂಡ್, PERSUADE. Okay, what is pursued? A person who convince other very easily. Those are known as pursued. Next one, a person who behave in unexpected manner. ಸೊ ಕೆಲವೊಬ್ರು ಯಾವ ಥರ ಆಗಿರ್ತಾರೆ ಅಂದರೆ ಯು ಡೋಂಟ್ ಎಕ್ಸ್ಪೆಕ್ಟ್ ಸಚ್ ಕೈಂಡ್ ಆಫ್ ಥಿಂಗ್ಸ್ ಫ್ರಮ್ ದೆಮ್. ಅವ್ರು ಆ ಥರ ಮಾಡ್ತಾರಂತೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ, ಅಂಥ ಬಿಹೇವಿಯರ್ ಅವ್ರ ಕಡೆಯಿಂದ ನಿಮ್ಗೆ ಬಂದುಬಿಡುತ್ತೆ ಒಮ್ಮೆ. ಸೊ ಯು ಮೈಟ್ ಥಿಂಕ್ ಲೈಕ್ ಓಕೆ ಇವನು ಸಾಫ್ಟ್ ಪರ್ಸನ್, ಆ ಥರ ಆಗಿರೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಸಮ್ ಆಫ್ ದ ಪರ್ಸನ್ ಲೈಕ್ XYZ ಪರ್ಸನ್ ಅಂದ್ಕೊಳ್ಳಿ. ಸೊ ಅವ್ರು ಸಡನ್ನಾಗಿ ಸಿಟ್ಟಿನಿಂದ ಮಾತಾಡೋದು, ನಿಮ್ಮ ಮೇಲೆ ಬೇರೆ ರೀತಿಯಾಗಿರ್ತಕ್ಕಂಥ ಅಪಾದನೆಗಳು, ಅವ್ರದ್ದು ಅನ್ಎಕ್ಸ್ಪೆಕ್ಟೆಡ್ ಮ್ಯಾನರ್ ಬಿಹೇವಿಯರನ್ನು ಯಾರು ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರಿಗೆ ಪರ್ವರ್ಸ್ ಅಂತೇಳಿ ಕರೀತಾರೆ. PERVERS, ಪರ್ವರ್ಸ್. ಓಕೆ, ಸೊ ದ ಅನ್ಎಕ್ಸ್ಪೆಕ್ಟೆಡ್ ಮ್ಯಾನರ್ ಬಿಹೇವಿಯರ್ ಆಫ್ ಎ ಪರ್ಸನ್ ಈಸ್ ನೋನ್ ಆಸ್ ಪರ್ವರ್ಸ್. ರೈಟ್, ನೆಕ್ಸ್ಟ್, ಅ ಪಾಸ್ ಬಿಟ್ವೀನ್ ದ ಆ್ಯಕ್ಟ್ಸ್ ಆಫ್ ಪ್ಲೇ. ಸೊ ಯಾವುದಾದ್ರೂ ಒಂದು ನಾಟಕ ಅಥವಾ ಆ್ಯಕ್ಟ್ ಮಾಡಬೇಕಾದ ಸಮಯದಲ್ಲಿ ಪಾಸ್ ಕೊಡ್ತಾ ಇರ್ತಾರೆ ಅವ್ರಿಗೆ. ಸಪೋಸ್ ನಾಟಕ ಬಹ್ಯಾಟ್ ಕರೆಕ್ಟ್ ಆಗಿರಲ್ಲ ಅಂದ್ಕೊಳ್ಳಿ, ಸೊ ತಪ್ತಾ ಇರುತ್ತೆ. ಸೊ ಪಾಸ್ ಕೊಟ್ಟು ಮಾತಾಡ್ತಾ ಇರ್ತಾರೆ. ಸೊ ಮಾತಾಡಬೇಕಾದ್ರೆ ಇನ್ನೊಬ್ರು ಬ್ಯಾಕೆಂಡಲ್ಲಿ ಹೇಳ್ತಾ ಇರ್ತಾರೆ ಅವರಿಗೆ. ಸೊ ಅವಾಗೇನಾಗುತ್ತೆ, ಪಾಸ್ ಕೊಡೋದು, ಸ್ಟಾಪ್ ಆಗೋದು, ಬ್ಯಾಕೆಂಡಲ್ಲಿ ಹೇಳೋದನ್ನು ಕೇಳೋದು, ಮಾತಾಡೋದು, ಆ ಥರ. ಅ ಪಾಸ್ ಬಿಟ್ವೀನ್ ದ ಆ್ಯಕ್ಟ್ಸ್ ಆಫ್ ಪ್ಲೇ ಇಸ್ ನೋನ್ ಆಸ್ ಇಂಟರ್ಲ್ಯೂಡ್. ಓಕೆ, ನೆಕ್ಸ್ಟ್, ದ ನ್ಯೂಸ್ ಈಸ್ ನಾಟ್ ಡೈರೆಕ್ಟ್. ಸೊ ಇದು ಹೆಂಗಪ್ಪ ಅಂದರೆ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳು ನೋಡ್ತಾ ಇರ್ತೀರ ನೀವು. ಸೊ ಅವರು ಯಾವುದೋ ಒಬ್ಬ ರಾಜಕಾರಣಿ ಹೆಸರನ್ನು ನೇರವಾಗಿ ಹೇಳ್ತಾ ಇರೋಂಗಿಲ್ಲ, ಬಟ್ ಇಂಡೈರೆಕ್ಟಾಗಿ ಅವ್ರು ಹೇಳ್ತಕ್ಕಂಥ ಮಾಹಿತಿ ಅವ್ರಿಗೆ ರೀಚ್ ಆಗ್ತಾ ಇರುತ್ತೆ. ದ ನ್ಯೂಸ್ ಈಸ್ ನಾಟ್ ಡೈರೆಕ್ಟ್. ಸೊ ಅವರಿಗೆ ರೀಚ್ ಆಗ್ತಾ ಇರುತ್ತೆ, ಬಟ್ ಇಂಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಏನಂತಾರೆ? ಇಂಪ್ಲಾಯೀಸ್ ಅಂತೇಳಿ ಕರೀತಾರೆ. ದ ನ್ಯೂಸ್ ಈಸ್ ನಾಟ್ ಡೈರೆಕ್ಟ್ ಈಸ್ ನೋನ್ ಆಸ್ ಇಂಪ್ಲಾಯೀಸ್. ಓಕೆ, ನೆಕ್ಸ್ಟ್, ವಿಚ್ ಕೆನಾಟ್ ಬಿ ಕ್ಯೂರ್ಡ್. ಕೆಲವೊಂದಿಷ್ಟು ರೋಗಗಳನ್ನು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಯಾವುದು ಲಾಸ್ಟ್ ಸ್ಟೇಜ್ ರೀಚ್ ಆಗಿದೆ ಅಂದ್ಕೊಳ್ಳಿ, ವಿ ಕೆನಾಟ್ ಕ್ಯೂರ್ ವೆರ್ ಎವರ್ ವಿ ಗೋ. ಓಕೆ, ಸೊ ಅಂಥದಕ್ಕೆ ಏನಂತಾರೆ? ವಿಚ್ ವಿ ಕೆನಾಟ್ ಬಿ ಕ್ಯೂರ್ಡ್. ಸಿಂಪಲ್, ಇನ್ಕ್ಯೂರೇಬಲ್. IN ಅಂತ ಸೇರಿಸಿದರೆ ಮುಗೀತು ಕ್ಯೂರೇಬಲ್ಗೆ. ಕ್ಯೂರೇಬಲ್ ಅಂದರೆ ಏನು? ಎಸ್, ದೇ ಕ್ಯಾನ್ ಟ್ರೀಟ್ ಆ್ಯಂಡ್ ದೇ ಕ್ಯಾನ್ ಆರಾಮ್ ಮಾಡಿ ಕಳಿಸ್ಬೋದು ಅಂದಂಗೆ. ಇನ್ಕ್ಯೂರೇಬಲ್ ಅಂದರೆ ವಾಟ್ ಎವರ್ ಯು ಡೂ ದಟ್ ವಿಲ್ ನಾಟ್ ಬಿ ಕ್ಯೂರ್ ಅಂದಂಗೆ. ನೆಕ್ಸ್ಟ್ ಸೆಂಟೆನ್ಸ್, ದ ಒನ್ ವಿಚ್ ಈಸ್ ನಾಟ್ ಬಿಲೀವೇಬಲ್. ಸೊ ಕೆಲವೊಂದಿಷ್ಟು ಹೆಂಗಿರುತ್ತೆ ಅಂದರೆ ನಮ್ಮ ಲೈಫಲ್ಲಿ ಯು ಕೆನಾಟ್ ಎಕ್ಸ್ಪೆಕ್ಟ್ ಆ ರೀತಿ ಆಗುತ್ತಂತ ನೀವು ಬಿಲೀವೇ ಮಾಡೋಕ್ಕಾಗಲ್ಲ ಅವರಿಗೆ, ಅಂಥದ್ದೇನೋ ಒಂದು ಸಾಧನೆ ಮಾಡಿಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮದು XYZ ಪರ್ಸನ್ ಇರ್ತಾನೆ ಅಂದ್ಕೊಳ್ಳಿ, ಫ್ರೆಂಡ್ ಇರ್ತಾನೆ. ಓಕೆ, ಸೊ ಅವನು ತುಂಬ ದಡ್ಡ ಇದ್ದಾನೆ ಅನ್ಕೊಂಡಿರ್ತೀರಿ ನೀವು, ಬಟ್ ನೀವು PUC ರಿಸಲ್ಟ್ ನೋಡಿದ ಮೇಲೆ ಯು ವಿಲ್ ಬಿ ಶಾಕ್ಡ್. ದೇ ಮೈಟ್ ಬಿ ಲೈಕ್ ಸ್ಕೋರ್ 98%, 99%. ಓಕೆ, ಸೊ ನಿಮ್ಗೆ ಅನ್ಸುತ್ತೆ ಸಚ್ ಇನ್ಕ್ರೆಡಿಬಲ್ ಗಾಯ್, ನಿಮ್ಗೆ ನಂಬಕ್ಕೆ ಆಗಲ್ಲ ಅಂದಂಗೆ. ಸೊ ದ ಒನ್ ವಿಚ್ ಈಸ್ ನಾಟ್ ಬಿಲೀವೇಬಲ್ ಈಸ್ ನೋನ್ ಆಸ್ ಇನ್ಕ್ರೆಡಿಬಲ್. ಓಕೆ, ನೆಕ್ಸ್ಟ್ ಒನ್, ವಾಟ್ ಈಸ್ ದ ನೆಕ್ಸ್ಟ್ ಲೈನ್? ರಿಟನ್ ಬೈ ಎನ್ ಅನ್ನೋನ್ ಆಥರ್. ಸೊ ಯಾವುದಾದ್ರೂ ಒಂದು ಪುಸ್ತಕ ಇದೆ ಅಂದ್ಕೊಳ್ಳಿ, ಆ ಆಥರ್ ನಿಮ್ಗೆ ಯಾರಂತ ಗೊತ್ತಿಲ್ಲ, ಅದನ್ನು ಬರೆದಿರೋರು. ಅ ಪರ್ಸನ್ ಹೂ ಈಸ್ ನಾಟ್ ನೋನ್ ಆರ್ ಅನ್ನೋನ್ ಆಥರ್ ಈಸ್ ನೋನ್ ಆಸ್ ಅನಾನಿಮಸ್. ಅನಾನಿಮಸ್ ಅಂದರೆ ಅವ್ರು ಯಾರಂತ ನಮ್ಗೆ ಗೊತ್ತಿರೋದಿಲ್ಲ, ಆ ಪುಸ್ತಕದ ಲೇಖಕರು. ಮುಂದಿನ ಸೆಂಟೆನ್ಸ್, ಅ ಪರ್ಸನ್ ಹೂ ಈಸ್ ವೆರಿ ಕೈಂಡ್. ಸೊ ಒಬ್ಬ ವ್ಯಕ್ತಿ ತುಂಬ ದಯಾಳುವಾಗಿರ್ತಾರಲ್ಲ ಅವನಿಗೆ ಏನಂತೇಳಿ ಕರಿತೀವಿ ಅಂತ ಕೇಳ್ತಾ ಇರೋದು. ಅ ಪರ್ಸನ್ ಹೂ ಈಸ್ ವೆರಿ ಕೈಂಡ್, ಸಚ್ ಪರ್ಸನ್ ಆರ್ ನೋನ್ ಆಸ್ ಮ್ಯಾಗ್ನಾನಿಮಸ್. ಮ್ಯಾಗ್ನಾನಿಮಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಿನಾನಿಮ್ ನೀವು ಕೈಂಡ್ ಅಂತ ಕೂಡ ಸೇರಿಸ್ಕೊಳ್ಬಹುದು. ಓಕೆ, ಕಾಮ್ನೆಸ್ ಆಫ್ ಎ ಮೈಂಡ್ ಆ್ಯಂಡ್ ಟೆಂಪರ್ ಅದೇನಂತ ಕರಿತೀವಿ? ಇಕ್ವಾನಿಮಿಟಿ ಅಂತೇಳಿ ಕರಿತೀವಿ. ಇಕ್ವಾನಿಮಿಟಿ, ಅ ಪರ್ಸನ್ಸ್ ಕಾಮ್ನೆಸ್ ಆಫ್ ಎ ಮೈಂಡ್ ಆ್ಯಂಡ್ ಟೆಂಪರ್ ಈಸ್ ನೋನ್ ಆಸ್ ಇಕ್ವಾನಿಮಿಟಿ. ಲೈಕ್ವೈಸ್, ಅ ಪರ್ಸನ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ತುಂಬ ಖುಷಿಯಾಗಿರ್ತಕ್ಕಂಥ ಪರ್ಸನ್ಗೆ ಏನಂತ ಕರಿತೀರಿ? ಹೈಲಿ ಎಕ್ಸೈಟೆಡ್. ಅ ಪರ್ಸನ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಅದಕ್ಕೆ ನಾವು ಇಥೋರಿಯಾ ಅಂತೇಳಿ ಕರಿತೀವಿ. ಯುಥೋರಿಯಾ, ಅ ಪರ್ಸನ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನೆಕ್ಸ್ಟ್ ಒನ್, ಟು ಸ್ಟಡಿ ದ ಒರಿಜಿನ್ ಆಫ್ ವರ್ಡ್. ಒಂದು ಶಬ್ದ ಎಲ್ಲಿಂದ ಉತ್ಪತ್ತಿ ಆಯಿತು ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಎಟಿಮೋಲಾಜಿ ಅಂತೇಳಿ ಕರಿತೀವಿ. ಎಟಿಮೋಲಾಜಿ. ಓಕೆ, ಶಬ್ದದ
ಆರಂಭ ಎಲ್ಲಿಂದ ಆಯಿತು ಅಂತ ಅಧ್ಯಯನ ಮಾಡೋದು ಒಂದು ಶಾಸ್ತ್ರ ಅದು. ನೆಕ್ಸ್ಟ್ ಒಂದು ಕಂಪ್ಲೀಟ್ ಫೇಲ್ಯೂರನ್ನು ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಫಿಯಾಸ್ಕೋ ಅಂತೇಳಿ ಕರಿತೀವಿ. ಫಿಯಾಸ್ಕೋ ಕಂಪ್ಲೀಟ್ ಫೇಲ್ಯೂರ್. ನೆಕ್ಸ್ಟ್ ಕಲೆಕ್ಷನ್ ಆಫ್ ವೇರಿಯಸ್ ಥಿಂಗ್ಸ್, ಬಹಳಷ್ಟು ವಸ್ತುಗಳನ್ನು, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಟ್ರಿಪ್ ಹೋಗಿದ್ದೀರಾ, ಎಲ್ಲೋ ಹೋಗಿರೋ ಅನ್ಕೊಳ್ಳಿ, ಓದಲ್ಲೆಲ್ಲ ಕಂಡದ್ದೆಲ್ಲ ಬಂದು ಕಲೆಕ್ಟ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು, ರೈಟ್? ಸೊ ಅಂಥವ್ರಿಗೆ ಏನಂತ ಕರೀತಾರೆ ಅಂಥದಕ್ಕೆ ಕಲೆಕ್ಷನ್ ಆಫ್ ವೇರಿಯಸ್ ಥಿಂಗ್ಸ್ ಈಸ್ ನೋನ್ ಆ್ಯಸ್ ಅಗ್ಲೋಮರೇಷನ್. ಓಕೆ. ನೆಕ್ಸ್ಟ್ ಅ ಪ್ಲೇಸ್ ವೇರ್ ಅ ಗವರ್ನಮೆಂಟ್ ರೆಕಾರ್ಡ್ಸ್ ಆರ್ ಕೆಪ್ಟ್, ಗೌರ್ನಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಅಥವಾ ರೆಕಾರ್ಡನ್ನು ಪ್ಲೇಸ್ ಮಾಡಿರ್ತಾರಲ್ಲ ಅದಕ್ಕೇನಂತೇಳಿ ಕರೀತಾರೆ, ಅದಕ್ಕೆ ಆರ್ಕ್ಯೂವ್ ಅಂತೇಳಿ ಕರೀತಾರೆ, ಆರ್ಕ್ಯೂವ್. ಓಕೆ ಸ್ನೇಹಿತರೆ, ಸೊ ಇದಾಗಿತ್ತು ಟಾಪ್ 50 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತಂದರೆ, ಯೂಸ್ಫುಲ್ ಆಗಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಒಂದು 100 ತನಕ ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ಇಷ್ಟೊತ್ತು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.